ಇನ್ನು ಯಾದಗಿರಿಯ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಮಾಳನೂರು ಬಳಿ ಈ ಘಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ಗೆ ಹಲ್ಲೆಯಾಗಿದೆ. ಯಾದಗಿರಿಯಲ್ಲಿ ಮತ್ತೊಮ್ಮೆ ಈ ಗಲಭೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ಮೊನ್ನೆಯಷ್ಟೇ ಬೆಳಗಾವಿಯಲ್ಲಾಗಿತ್ತು. ಈಗ ಮತ್ತೆ ಯಾದಗಿರಿಯಲ್ಲಿ ಅದೇ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಮಾಳನೂರು ಬಳಿ ಘಟನೆಯಾಗಿದೆ. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ಬಸವರಾಜ್ ಹೂಗಾರ ಮೇಲೆ ಸಾರಿಗೆ ಬಸ್ ಕಂಡಕ್ಟರ್ ಏಕಾಏಕಿ ಅಡ್ಡ ಬಂದ ಹಿನ್ನೆಲೆ ಬೈಕ್ ಸವಾರ ಥಳಿಸಿದ್ದಾನೆ. ಅಡ್ಡ ಬಂದಿದ್ದಕ್ಕೆ ಯಾದಗಿರಿಯ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನ ಮಾಳನೂರು ಬಳಿ ಈ ಘಟನೆಯಾಗಿರುವಂಥದ್ದು. ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಬಸವರಾಜ್ ಹೂಗಾರ ಮೇಲೆ ಹಲ್ಲೆಯಾಗಿದೆ. ಸಾರಿಗೆ ಬಸ್ ಕಂಡಕ್ಟರ್ ಏಕಾಏಕಿ ಅಡ್ಡ ಬಂದಿದ್ದಾರೆ ಬೈಕ್ ಸವಾರನಿಗೆ. ಜೊತೆಗೆ ಬೈಕ್ ಸವಾರ ಏಕಾಏಕಿ ಥಳಿಸಿದ್ದಾನೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಬೈಕ್ ಸವಾರ ಏಕಾಏಕಿಯಾಗಿ ಥಳಿಸಿದ್ದಾನೆ ಅಡ್ಡ ಬಂದಿದ್ದಕ್ಕೆ. ನಿರ್ವಾಹಕನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಹುಣಸಗಿಯಿಂದ ತಾಳಿಕೋಟೆ ಕಡೆಗೆ ಹೊರಡ್ತಾ ಇದ್ದ ಸಾರಿಗೆ ಬಸ್ ಈಗ ಏಕಾಏಕಿ ಬಸ್ಗೆ ಅಡ್ಡ ಬಂದ ಕಾರಣ ಬೈಕ್ ಸವಾರ ಸ್ಥಳದಲ್ಲೇ ಥಳಿಸಿದ್ದಾನೆ, ಹಲ್ಲೆ ಮಾಡ್ತಾ ಇದ್ದಾನೆ. ಸಾರಿಗೆ ಸಿಬ್ಬಂದಿ ಮೇಲೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ಕಂಡಕ್ಟರ್ ಬಸವರಾಜ್ ಹೂಗಾರ ಎಂಬ ಕಂಡಕ್ಟರ್ ಮೇಲೆ. ಈ ಬಸ್ ಶಹಾಪುರ ಡಿಪೋಗೆ ಸೇರಿದ ಬಸ್ ಇದಾಗಿದೆ. ಯಾದಗಿರಿಯ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವಂಥದ್ದು. ಮೊನ್ನೆಯಷ್ಟೇ ಬೆಳಗಾವಿಯಲ್ಲಿ ಮರಾಠಿ ಭಾಷೆ ಮಾತನಾಡೋದಿಲ್ಲ ಅಂತ ಕೂಡ ಕಾರಣದಿಂದ ಈಗ ಬಸ್ ಕಂಡಕ್ಟರ್ನ ಹಲ್ಲೆ ಮಾಡಿದ್ರು. ಈಗ ಕರ್ನಾಟಕದಲ್ಲೇ ಇಂಥ ಘಟನೆ ನಡೀತಾ ಇದೆ. ಯಾದಗಿರಿಯ ಹುಣಸಗಿಯಲ್ಲಿ ಇದು ಅಡ್ಡ ಬಂದ ಕಾರಣ ಅದು ಕನ್ನಡ ಭಾಷೆ ಮರಾಠಿ ಭಾಷೆ ಮಾತನಾಡಿಲ್ಲ ಅಂತ. ಕಾರಣ ಬೇರೆ ಇರ್ಬೋದು, ಆದ್ರೆ ಘಟನೆ ಒಂದೇ. ಯಾದಗಿರಿಯ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆಯಾಗಿದೆ. ದೊಡ್ಡ ವಾಹನ ಇರ್ಬೋದು, ಅದು ಬಸ್ಸು. ಈ ವೇಳೆ ಸೈಡ್ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಬೈಕ್ ಸವಾರ ಏಕಾಏಕಿ ಅಡ್ಡ ಬಂದ ಕಾರಣಕ್ಕೆ ಏಕಾಏಕಿಯಾಗಿ ಹೆಂಗೆ ಹೊಡಿತಾ ಇದೆ ನೋಡಿ. ದೊಡ್ಡ ವಾಹನ ಬಸ್ ಸಡನ್ಲಿ ಟರ್ನ್ ಮಾಡೋದಕ್ಕೆ ಕೂಡ ಆಗಲ್ಲ ಬಸ್ಸಿಂದ. ಕಾಲರ್ ಪಟ್ಟಿ ಹಿಡಿದು ಮಾಡ್ತಾ ಇಲ್ಲ.